ಮಾಳವಿಕ ಅವರು ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸಾಕಷ್ಟು ಹೇಳ್ತಾ ಇದ್ರಿ ಅಂತಂದರೆ ಇಡೀ ಇಂಡಸ್ಟ್ರಿನಲ್ಲಿ ಅಂದರೆ ತಾಯಿ ಪ್ರೀತಿ ಅಂತ ಏನಿದೆ ಅದನ್ನು ನೆನೆದ ತಕ್ಷಣ ಸರೋಜಾ ಅಮ್ಮ ಅವರು ನೆನಪಾಗ್ತಾರೆ ಅಂತ ನಿಮ್ಮ ಜೊತೆಗೆ ನಾವು ಒಡನಾಟ. ಇಲ್ಲ, ವೆರಿ ವೆರಿ ಗ್ರೇಸ್ಫುಲ್ ಪರ್ಸನ್ ರೀ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ರೇರು, ಭಾಳ ಕಡಿಮೆ ಜನ ಹೀಗೆ. ಮತ್ತು ಇಲ್ವೇನೋ ಇವತ್ತಿನ ಕಾಲಕ್ಕೆ, ಇವತ್ತಿನ ತಲೆಮಾರಿಗೆ ಇದರ ಅಂದಾಜು ಕೂಡ ಇರಲ್ಲ. ಅವರ ಗ್ರೇಸು, ಅವರ ಫೆಮಿನೈನ್ ಗ್ರೇಸು, ಅವರ ಸೌಂದರ್ಯ. ಒಬ್ಬ ಹೆಣ್ಮಗಳು ಒಂದು ಚಿತ್ರದಲ್ಲಿ ಯಾವ ರೀತಿ ಪ್ರದರ್ಶನಗೊಳ್ಳಬೇಕು ಅನ್ನೋದು, ಅವರು ದ ವೇ ಶಿ ಪ್ರೆಸೆಂಟೆಡ್ ಹರ್ ಸೆಲ್ಫ್, ಅದು ಎಲ್ಲ ಕಾಲಕ್ಕೂ ಅದು ಮಾದರಿ. ಅವ್ರ ಜೊತೆ ನಟಿಸದೇ ಇರಲಿ, ಬಟ್ ಸಿನಿಮಾ ಇಂಡಸ್ಟ್ರಿಗೆ ಯಾರೋ ನಾಯಕ ನಟಿ ಬಂದಿದ್ದಾರೆ ಅಥವಾ ಕಲಾವಿದರಿದ್ದಾರೆ ಅಂತಂದ್ರೆ ಪ್ರೀತಿಯಿಂದ ಕರೆದು ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದೆ ಅಂತ ಮಾತಾಡ್ತಾ ಇದ್ದಾರೆ. ಹೌದು 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 ಹಂಗೆ ನೋಡಿದ್ರೆ ಅಂದರೆ ನಾವೆಲ್ಲ ಬರೋ ವೇಳೆಗೆ ಅವರೆಲ್ಲ ಅವರೇನು ಆ್ಯಕ್ಟಿವ್ ಆಗಿರಲಿಲ್ಲ. ಆದರೂ ಕಲಾವಿದೆಯರು ಅಂದರೆ ವಿಶೇಷವಾದ ಪ್ರೀತಿ. ಜೊತೇಲಿ ಕೆಲಸ ಮಾಡದೇ ಇದ್ದರೂ ಕೂಡ ಕಲಾವಿದೆಯರು ಅಂದರೆ, ಬಿಕಾಸ್ ನಮಗೆ ತಾನು ಯಾರಿದ್ದಾರೆ ಹೇಳಿ ಅಲ್ವಾ. ಆಗಿಂದಾಗೆ ನಿಮ್ಮನ್ನೆಲ್ಲ ಮನೆ ಕರೀತಾ ಇದ್ದಾರೆ ಅಂತ ಪ್ರೀತಿಯಿಂದ, ಸಿಕ್ಕದಾಗ ಏನು ಮಾತನಾಡ್ತಾ ಇದ್ರು? ಎಲ್ಲ ಸಿನಿಮಾ ವಿಷಯನೇ, ಇನ್ನೇನು ಇರೋಕ್ಕೆ ಸಾಧ್ಯ ಹೇಳಿ. ಚಿತ್ರರಂಗದ ವಿಷಯನೇ. ಭಾಳ ಸೌಮ್ಯ ಸ್ವಭಾವಿ, ಜೋರಾಗಿ ಕೂಡ ಮಾತಾಡ್ತಾ ಇರಲಿಲ್ಲ. ವೆರಿ ವೆರಿ ಗ್ರೇಸ್ಫುಲ್ ಪರ್ಸನ್. ಐ ಡೋಂಟ್ ಥಿಂಕ್ ದೆಲ್ ಬಿ ಅನದರ್ ಪರ್ಸನ್ ಲೈಕ್ ಹರ್ ಅಗೇನ್. ಕೊನೆ ತನಕ ತಾಯಿ ಕೊಟ್ಟ ಮಾತನ್ನು ಹಾಗೆ ಉಳಿಸ್ಕೊಂಡು ಸ್ಲೀವ್ಲೆಸ್ ಬಟ್ಟೆ ಹಾಕಲ್ಲ, ಸ್ವಿಮ್ ಸೂಟ್ ಹಾಕಲ್ಲ ಅಂತ 169 ಸಿನಿಮಾಗಳಲ್ಲಿ ನಾಯಕಿಯಾಗಿ ಇದ್ದಂಥ ಏಕೈಕ ನಟಿ ಇಂಡಿಯಾದಲ್ಲಿ. ಹೌದು ಹೌದು. ಮತ್ತು ಅದೇ ನಾನು ಹೇಳಿದ್ನಲ್ಲ, ಅವರು ಒಂಥರ ಮಾದರಿ. ಅವರು ಯಾವತ್ತೂ ತನ್ನ ಡಿಗ್ನಿಟಿನ ಬಿಟ್ಕೊಟ್ಟು ವ್ಯಕ್ತಿ ಅಲ್ಲ. ಮತ್ತು ತೆರೆ ಮೇಲೆ ತಾನು ಹೀಗೇ ಇರಬೇಕು. ತೆರೆ ಅಂತ ನಾನು ಹೇಳ್ತಾ ಇರೋದು ಬರೀ ಸಿನಿಮಾ ಅಂತಲ್ಲ, ಈವನ್ ಒಂದು ಇಂಟರ್ವ್ಯೂಲಾದರೂ ಹೀಗೆ ನನ್ನನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದಿತ್ತಲ್ಲ, ಅದು ಇನ್ನು ಮುಂದೆ ಯಾರೂ ಹಾಗೆಲ್ಲ ಇರೋಕ್ಕಾಗಲ್ಲ. ನೀವು ಭೇಟಿಯಾಗಿ ಮಾತನಾಡಿದ್ದು ಇರ್ಬೋದು, ಒಂದು 2-3 ವರ್ಷ ಇರ್ಬೋದು ಅನಿಸುತ್ತೆ. ಅವ್ರ ಮನೆಗೆ ಊಟಕ್ಕೆ ಬಂದಿದ್ದೆ ಕೊನೆ. ಇದಿಷ್ಟು ಮಾಳವಿಕ ಅವರ ಮತ್ತು ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕಲ್ ನ್ಯೂಸ್ ಫಸ್ಟ್ ಬೆಂಗಳೂರು. ಪ್ರಸಿದ್ಧ ಸಿಂಗಂದೂರಿನ